ಸಾರ್ ಬಿಳಿಬಿಳಿ ಗ್ರಾಮದಿಂದ ಮಾತಾಡ್ತಾ ಇದೀನಿ, ಶಕುಂತಳ ಅಂತ. 20 ಮನೆಗಳಿದಾವೆ. ಆ 20 ಮನೆಗಳನ್ನು ಇದೇ ಸಮಸ್ಯೆ, ಗುಡ್ಡ ಜರಿಯೋದು. ಈಗ ಹೋದ್ ಸತಿ 3ನೇ ವರ್ಷದಲ್ಲಿ ಒಂದು ಸ್ಪ್ರೆಡ್ಡಿಂಗ್ ಆಯ್ತು, ಅದು ಇದೇ ತರ ಆಯ್ತು. ನಮಗೆ ಮತ್ತೆ ಗೌರ್ಮೆಂಟ್ ಇಂದ ಒಂದ್ ಮನೆ ಕೊಟ್ಟಿದ್ದಾರೆ, ಅದು ಈಗ ಒಂದೇ ಬಿಲ್ ಆಗಿರೋದು, ಅದ್ರಿಂದನೂ ಗೋಡೆ ಎಲ್ಲ ಆಗಿದೆ. ಆದ್ರೂ ನನಗೆ ಹೊಸ ಮನೆಗೆ ಗುಡ್ಡ ಜರಿದು ಕಲ್ಲು ಕೂತು ಗಾಡಿ ಎಲ್ಲ ಬಿರುಕುಟ್ಟಿದೆ. ಮತ್ತೆ ಅಧಿಕಾರಿಗಳಿಗೆ ಫೋನ್ ಮಾಡಿದೀವಿ, ಈಗ 12 ಗಂಟೆಗೆ ಬರ್ತೀವಿ ಅಂದರೆ ಇನ್ನೂ ಬಂದಿಲ್ಲ. ಇದು ಯಾವಾಗ ಜರ್ದಿದೆ ಮೇಡಮ್? ನಿನ್ನೆ ರಾತ್ರಿ 12 ಗಂಟೆಗೆ. ನಿನ್ನೆ ರಾತ್ರಿ 12 ಗಂಟೆಗೆ. ಈಗ ನೀವು ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು? ಬರ್ತೀವಿ ಅಂತಾರೆ ಸರ್. ಆದ್ರೂ ಬಂದಿಲ್ಲ, ಇದುವರೆಗೆ ಬಂದಿಲ್ಲ. ಬಂದಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಗೆ ಈ ತರ ಸಮಸ್ಯೆ ಐತಿ, ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡ್ಕೊಳ್ಬೇಕು. ಈಗ ಪ್ರತಿ ವರ್ಷನೂ ಇದೇ ತರ ಎಲ್ಲಾರು ಇಲ್ಲೆಲ್ಲ ಮನೆಗಳೆಲ್ಲ ಇದೇ ತರ ಬಿರುಕು ಬಿಟ್ಟಿದೆ, ಮತ್ತೆ ಕುಸಿತನೇ ಇದೆ ಅಂತ ಹೇಳ್ತಿದ್ರೆ ಮೇಡಮ್. ವರ್ಷನೂ ಹಿಂಗಾನೆ ಆಗೋದು, ಆದ್ರೂ ಏನು ಸಮಸ್ಯೆ ನಮಗೆ ಸರ್ಕಾರದಿಂದ ಕೊಡ್ತಾ ಇಲ್ಲ. ಈ ವರ್ಷಕ್ಕೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅಷ್ಟು ಬಿಟ್ರೆ ಓಟಿನ ಟೈಮಲ್ಲಿ ಬರ್ತಾರೆ, ಹೋಗ್ತಾರೆ. ಮತ್ತೆ ಯಾವ ಟೈಮಲ್ಲಿ ಇಂಥ ಟೈಮಲ್ಲಿ ಬಂದು ನೋಡಲ್ಲ, ಮಾಡಲ್ಲ, ಏನು ಇಲ್ಲ. ಅದೇ ಹೇಳಿ, ಬೇರೆ ಕಡೆ ಜಾಗ ಕೇಳಿದ್ರು ಬೇರೆ ಕಡೆ ಜಾಗ ಫಾರೆಸ್ಟ್ ಈ ಮನೆಗೆ ಮಾಡಬೇಡಿ ಹಾಗೆ ಹೀಗೆ ಅಂತಾರೆ. ನಾವು ಸ್ಪ್ರೆಡ್ ಮಾಡಿದ್ವಿ ಇದಕ್ಕೆ ಗಾಡಿ ನಿಲ್ಸಕ್ಕಂತ, ಅದನ್ನು ಫಾರೆಸ್ಟ್ನರ್ ಬಂದು ಜಬರ್ದಸ್ತ್ ಮಾಡಿ ಅವರಾಗೆ ತೆಗೆದು ಹಾಕಿದ್ರಿ. ಈ ಸಮಸ್ಯೆ ನಾವ್ ಯಾವ ತರ ಮನೆ ಮಾಡೋದಂತ ನೀವೇ ಹೇಳ್ಬೇಕು ಸರ್. ನಿಮಗೆ ಏನು ಒಂದು ಸೆಟ್ ಮಾಡಕ್ಕೂ ಬಿಡಲ್ಲ ಸರ್ ನೀವು. ನನ್ನ ಹೆಸರು ಲಲಿತಾ ಅಂತ, ಬೆಳಗಿಲಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ಇಲ್ಲೊಂದು 20 ಮನೆಗಳಿದಾವೆ. 20 ಮನೆಗಳ ಪರಿಸ್ಥಿತಿನೇ ಇದೇ ತರ. ಇಲ್ಲಿ ನಮಗೆ ಬೇರೆ ಕಡೆ ಜಾಗ ಕೊಡಿ ಅಂದ್ರೆ ಮನೆ ಕಟ್ಟಕ್ಕೆ ಜಾಗ ಕೊಡ್ತಿಲ್ಲ, ಫಾರೆಸ್ಟ್ನವ್ರು ಬೇರೆ ಹಾವಳಿ. ನಾವು ಇಲ್ಲೇ ಮನೆ ಕಟ್ಟಬೇಕು ಅಂತೇಳಿ ಈಗ ಪಂಚಾಯತಿ ಕಡೆಯಿಂದ ಸೈಟ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲೇ ಮಾಡ್ಬೇಕು ಅಂತೇಳಿ ಇಲ್ಲೇ ಮಾಡಿದ್ವಿ. ಅದು ಈ ತರ ನೀರು ಆ ಕಡೆ ಈ ಕಡೆ ನೀರು ಹೋಗ್ತಿದೆ, ಗೆರೆ. ನಾವ್ ಇದನ್ನ ಕೆಲಸ ಮುಂದೆ ಹೊರ್ಸಿದ್ವಿ, ಹೇಗೆ ಸರ್ ನಾವು ಇಲ್ಲಿ ಜೀವನ ಮಾಡೋದು? ರೋಡ್ ನೋಡಿದ್ರೆ ರೋಡ್ ಕಡೆಯಿಂದಾನು ಗೆರೆ ಜರಿತದೆ, ತುಂಬಾ ನೀರೆಲ್ಲ ಬಂದು ಹುಡ್ತಾ ಇದೆ. ನಾವ್ ಇಲ್ಲಿ ಯಾವ ತರ ಜೀವನ ಮಾಡೋದು? ನಮ್ಮ ಹತ್ರ ಆಗಲ್ಲ ಇಲ್ಲಿ ಜೀವನ ಮಾಡಕ್. ಅದಕ್ಕೆ ಮೇಲಧಿಕಾರಿಗಳನ್ನ ಬಂದ್ರು ನೋಡ್ತಾರೆ, ಹೋಗ್ತಾರೆ, ಮತ್ತೆ ಕೊಡ್ತೀವಿ ಅಂತಾರೆ, ಕೊಡಲ್ಲ. ಆ ತರದ್ದು ಇದ್ರಲ್ಲಿ ಈ ಬಿಳುಗಲಿ ಏರಿಯಾದಲ್ಲಿ ಇರೋರು ಯಾವ ತರ ಜೀವನ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಬಂದು ನಿಮ್ಗೆ ಬೇರೆ ಸ್ಥಳ ಕೊಡ್ತೀವಿ ಅಂತಾರೆ, ಅವ್ರು ಇಂತಲ್ಲಿ ಅಂತ ಹೇಳೋದಿಲ್ಲ. ನಾವು ಎಲ್ಲಿ ಅಂತ ಸ್ಪೆಡ್ ಹಾಕೋದು? ನಾವು ಬೇರೆ ಕಡೆ ಹೋಗಿ ಗುಡ್ಸಲ್ ಹಾಕೋಣ ಅಂತ ಹಾಕಕ್ ಹೋದ್ರು ಫಾರೆಸ್ಟ್ನವ್ರು ಬಿಡಲ್ಲ. ಫಾರೆಸ್ಟ್ನವರು ಅದು ನಮ್ದು ಜಾಗ ಅಂತಲೇ ಅಲ್ಲಿಂದ ಕಿತ್ತು ಎಷ್ಟು ಓಡಿಸ್ತಾರೆ. ನಾವು ಅಧಿಕಾರಿಗಳ ಹತ್ರ ಅಧಿಕಾರಿಗಳ ಗಮನಕ್ಕೆ ತರಲ್ಲ, ನಾವೆಲ್ಲಿ ಜೀವನ ಮಾಡೋದು? ಈಗ ಪಂಚಾಯತಿಯಿಂದ ಕೆಲವೊಂದು ಸೈಟ್ಗಳನ್ನು ಹಂಚಿಕೆ ಎಲ್ಲ ಮಾಡಕ್ಕೆ ಎಲ್ಲ ಮಾಡಿಲ್ವಾ? ನಿಮ್ಮ ಗಮನಕ್ಕೆ ತಂದಿಲ್ವಾ? ನಮಗೆ ಸೈಟೇ ನಮಗ್ ಬಂದಿರೋದು ಇವಾಗ. ಅದೇ ಜಾಗದಲ್ಲಿ ಕಟ್ಟಬೇಕಂತ, ಅದ್ರಲ್ಲೇ ಕಟ್ಬೇಕು ಅಂತೇಳಿ ನಾವೀಗ ಮತ್ತೆ ಫೌಂಡೇಶನ್ ಮಾಡಿದ್ವಿ. ಇಷ್ಟ ತನಕ ನೋಡಿದ್ರು ಇಲ್ಲೇ ಮಾಡ್ಬೇಕು, ಬೇರೆ ಕಡೆ ಕೊಡಲ್ಲ ಅಂತಿದ್ರು. ಅದಕ್ಕೋಸ್ಕರನೇ ಇಲ್ಲೇ ಫೌಂಡೇಶನ್ ಮಾಡಿ ನಿಲ್ಸಿದೀನಿ. ನಿಮ್ ಪಕ್ಕದಲ್ಲಿ ಜರಿತಾ ಇದೆ, ಗೆರೆ ಜರಿತಾ ಇದೆ. ನೀವು ಫೌಂಡೇಶನ್ ಆದ್ಮೇಲೆ ಇವರು ಅಧಿಕಾರಿಗಳು ಯಾರು ಬಂದಿಲ್ಲ ಸರ್, ಇಷ್ಟೊತ್ತವರೆಗೂ ಬಂದಿಲ್ಲ. ದಿನ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು, ದಿನ ಈ ತರ ಮಳೆ ಬಂದು ಜರಿತಾ ಹೋದ್ರೆ ನಾವು ಹೊಟ್ಟೆಗೆ ತಿನ್ನೋದ ಈ ಕೆಲಸ ಮಾಡೋದ? ಯಾವ ತರ ನಾವು ಜೀವನ ಮಾಡ್ಬೇಕು? ದಿನ ಕೂಲಿ ಮಾಡೋರು ಇದಕ್ಕೆ ಮತ್ತೆ ದುಡ್ಡು ಹಾಕಕ್ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ದುಡ್ಡು? ಸೈಟ್ ಕೊಟ್ಟದ್ನ ಇಲ್ಲೇ ಮಾಡಿ ಅನ್ಕೊಂಡು ನಾವ್ ಹೆಂಗ್ ಮಾಡೋದು ಸರ್? ಇಲ್ಲಿ ಗೆರೆ ಜರಿತಾ ಅಂತ ಕಟ್ಟೆನೂ ಜರಿತಾ ಇದೆ, ಮೇಲ್ಗಡೆ ಸರ್ ಒಂದ್ ಮನೆ ಇದೆ, ಆ ಮನೆನೂ ಬಂದ್ರೆ ಸರ್ ನನ್ನ ಹೆಸರು ರಾಜೀವಿ ಅಂತ. ಬಿಳಗಲ್ಲಿ 20 ಮನೆ ಇದೆ. 20 ಮನೇಲಿ ಎಲ್ಲರ ಮನೇನು ಒಂದೇ ಪರಿಸ್ಥಿತಿ, ಗುಡ್ಡ ಗೆರೆ ಜರಿಯೋದು. ಮನೆ ಗೆರೆ ಸೈಡ್, ಎಲ್ಲ ಮನೇನು ಗೆರೆ ಸೈಡ್ ಇದೆ. ಎಲ್ಲರ ಮನೆಗೂ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಆಗಲ್ಲ. ಇವಾಗ ಬೆಳಕ್ ಕರೆಸೋದೇ ಕಷ್ಟ ಆಗಿದೆ. ಮಕ್ಳನ್ನ ಕಟ್ಕೊಂಡು ನಾವ್ ಎಲ್ಲಿಗೆ ಹೋಗ್ಬೇಕು ರಾತ್ರಿ ಎಲ್ಲ? ರೋಡ್ ನೋಡಿ, ರೋಡ್ ಸಮಸ್ಯೆ ಉಂಟು, ಎಲ್ಲಿ ಹೋದ್ರು ರೋಡ್ ಜರಿತಾ ಉಂಟು. ಮನೆ ಬೇರೆ ಕಡೆ ಕೊಡ್ತೀವಿ ಅಂದರು ಇಷ್ಟ ತನಕ ಯಾರು ಕೊಟ್ಟಿಲ್ಲ. ಶಿಫ್ಟ್ ಆಗಿ ಅಂತಾರೆ, ಶಿಫ್ಟ್ ತೋರಿಸ್ತಾರೆ, ಅವತ್ತಿನ ವರ್ಷ ಬರ್ತಾರೆ ತೋರಿಸ್ತಾರೆ, ಆಮೇಲೆ ಬರಲ್ಲ, ಮತ್ ಮುಖ ಹಾಕಲ್ಲ ಅಧಿಕಾರಿಗಳು ಯಾರು. ಎಲೆಕ್ಷನ್ ಟೈಮ್ ಬರ್ತಾರೆ, ಎಲೆಕ್ಷನ್ ಟೈಮ್ ಕೊಡ್ತೀವಿ, ಊರ್ ಬೇಡ ಬೇರೆ ಕಡೆ ಶಿಫ್ಟ್ ಆಗಿ ಅಂತಾರೆ, ಅವಾಗೂ ಕೊಡಲ್ಲ. ಮತ್ತೆ ಎಲೆಕ್ಷನ್ ಮುಗ್ದ್ಮೇಲೆ ಅದನ್ನು ನಿಲ್ಸ್ತಾರೆ. ನಾವ್ ವರ್ಷ ಇದೇ ತರ ಆಗ್ತಿದ್ರೆ ನಾವ್ ಯಾವ ತರ ಈ ಊರಲ್ಲಿ ಜೀವನ ಮಾಡ್ತಿರ್ಬೇಕು? ನಮ್ಮ ಮಕ್ಕಳನ್ನೆಲ್ಲ ಎಲ್ಲಿ ಕಳ್ಸ್ಬೇಕು? ಸ್ಕೂಲ್ ನೋಡಿ, ಸ್ಕೂಲ್ ದೂರ ಇದೆ, ಸ್ಕೂಲಿಗೆಲ್ಲ ಯಾವ ತರ ಮಕ್ಕಳನ್ನ ಕಳ್ಸ್ಬೇಕು? ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಹಳ್ಳ ಸರಿಕು ಇದೆ, ಚಿಕ್ಕಹಳ್ಳ ಇದೆ, ಅದು ಸೇತುವೆ ಮೇಲೆ ನೀರ್ ಹೋಗುತ್ತೆ. ಆ ಸೇತುವೆ ಮೇಲೆ ನೀರ್ ಹೋದಾಗ ಮಕ್ಳಿಗೆ ಹೋಗಕ್ ಆಗಲ್ಲ, ಮಕ್ಳನ್ನೇ ಕಳ್ಸಕ್ಕೂ ನಮಗೂ ಭಯ ಆಗುತ್ತೆ. ತಂದಿದ್ವಿ ಒಂದ್ಸಾರಿ ಪ್ರಳಯದು ಸ್ಪ್ರೆಡ್ ಆದಾಗ ತಂದಿದ್ವಿ, ಅವರು ಬಂದು ನೋಡ್ಕೊಂಡು ಹೋದ್ರೆ ಆಮೇಲೆ ಯಾವ್ದು ಸುದ್ದಿ ಇಲ್ಲ. ಮಾಡ್ಕೊಡ್ತೀವಿ ಅಂತ ನಿಲ್ಸಿದಾರೆ ಅದ್ರ ಮೇಲೆ. ಆಮೇಲೆ ನಾವು ಯಾರು ಕೇಳಕ್ ಹೋಗ್ತಾ ಇಲ್ಲ, ಯಾಕಂದ್ರೆ ಮಾಡ್ಕೊಡ್ತೀವಿ ಅಂತಾರೆ, ಈ ಸರಿ ಬಂದ್ ಮಾಡ್ಕೊಡ್ತೀವಿ ಅಂತ ನೆಕ್ಸ್ಟ್ ಮಾಡ್ಕೊಡ್ತಾ ಇಲ್ಲ. ಹೌದು ಸರ್, ಅವರು ಬಂದ್ ನೋಡ್ಕೊಂಡು ಹೋಗ್ತಾರೆ, ಮಾಡ್ಕೊಡ್ತೀವಿ ಅಂದ್ರೆ ಆಮೇಲೆ ಅವರು ಬರ್ತಾ ಇಲ್ಲ ಸರ್.
ನಿನ್ನೆ ಕೂಡ ಜರ್ದಿದೆ, ಹೌದು ಸರ್, ಕೆಲವು ಕಡೆ ಈಗ 4-5 ಮನೆ ಕಡೆ ಜರ್ದಿದೆ, ಹೌದು ಹೌದು ಸರ್. ಆದ್ರೂ ಈಗ ಅಧಿಕಾರಿಗಳು ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ, ಇನ್ನು ಬಂದಿಲ್ಲ, ಇಷ್ಟೊತ್ತವರೆಗೂ ಬಂದಿಲ್ಲ. ನಾಳೆ ದಿನ ನಮ್ ಪ್ರಾಣನೇ ಹೋಯ್ತು, ಗ್ಯಾರೇಜ್ ಮನೆ ಒಳಗೆ ಇರ್ತೀವಿ ನಾವು, ಮಕ್ಳನ್ನ ಕರ್ಕೊಂಡು ಪ್ರಾಣನೇ ಹೋಯ್ತು. ಅವ್ ಪ್ರಾಣ ಯಾರು ಕೊಡ್ತಾರೆ ನಮ್ಗೆ? ನಮ್ಗ ಲಕ್ಷಾಂತ ಇದನ್ನು ಕೊಡ್ತಾರೆ, ದುಡ್ಡು ಕೊಡ್ತಾರೆ. ಆ ಜೀವ ಹೋದ್ಮೇಲೆ ದುಡ್ಡು ಏನಕ್ಕೆ ಸರ್ ನಮ್ಗೆ? ದುಡ್ಡು ಮುಖ್ಯ ಅಲ್ಲ, ನಮ್ಗ್ ಪ್ರಾಣ ಮುಖ್ಯ. ನಮ್ಮ ಮಕ್ಳದು ನಮ್ದೆಲ್ಲ ಪ್ರಾಣ ಮುಖ್ಯ ಸರ್. ನಮಗ್ ಈಗ ಬೇಕು, ನಾವ್ ನಾಳೆ ದಿನ ನಮ್ಗೆ ಇದೆಲ್ಲ ಆಗ್ಬೇಕಾರೇನೆ ನಮ್ಗೆಲ್ಲರಿಗೂ ಜಾಗ ತೋರಿಸಿ ಇಂಥ ಕಡೆ ಅಂತ ಮನೆಗೆ ಒಂದ್ ಜಾಗ ಕೊಡ್ಬೇಕು. ಈ ವರ್ಷದಲ್ಲಿ ಎಲ್ಲ ಆಗ್ಬೇಕು ಸರ್. ವರ್ಷ ಗಾಳಿ ಮಳೆ ಬೇರೆ ಜಾಸ್ತಿ ಇದೆ, ಹೌದು ಸರ್. ಎಷ್ಟು ಮನೆಗಳಿದಾವೆ? 20 ಮನೆ ಇದೆ ಸರ್. ಹಾ, ಇದೆಲ್ಲ ಟಾರ್ಪಲ್ ಎಲ್ಲ ಹಾಕೊಂಡಿದ್ರಲ್ಲ, ಯಾವ ಗ್ಯಾರೇಜ್ ಜರಿಯುತ್ತೆ ಅಂತೇಳಿ ಕೆಳಗ್ ಸೈಡ್ ಗ್ಯಾರೇಜ್ ಜರಿತಿದೆ, ಮೇಲ್ ಸೈಡ್ ಗ್ಯಾರೇಜ್ ಜರಿತಾ ಇದೆ. ಕೆಳಗ್ ಸೈಡ್ ಜರಿಯುತ್ತೆ ಅಂತ ಟಾರ್ಪಲ್ ಹಾಕಿದೀವಿ, ಮುಚ್ಚಿದೀವಿ, ಆದ್ರೂ ನಿಲ್ಲಲ್ಲ ಸರ್, ಅದು ಹೋಗುತ್ತೆ ಸರ್. ನಿಮ್ಮ ಹೆಸರು? ರಾಜೀವಿ ಅಂತ ಸರ್. ನಮಗೂ ಅಷ್ಟೇ ಸರ್, ವರ್ಷ ಈ ತರ ದರ ಎಲ್ಲ ಜರಿತಾನೆ ಇದೆ. ನಮ್ಗೆ ಇವತ್ತಿನವರೆಗೆ ಯಾವ್ದು ಪರಿಹಾರ ಅನ್ನೋದೇ ಬಂದಿಲ್ಲ. ಬಂದು ನೋಡ್ಬಿಟ್ಟು ಹೋಗ್ತಾರೆ. ನಮ್ಗೆ ಇವತ್ತಿನವರೆಗೂ ಒಂದ್ ಮನೆ ಆಗ್ಲಿ, ಯಾವ್ದೇ ಆಗ್ಲಿ ಸೌಲಭ್ಯ ಗೌರ್ಮೆಂಟ್ ಇಂದ ನಮ್ಗೆ ಯಾವ್ದು ಸೌಕರ್ಯನೇ ಇವತ್ತಿನವರೆಗೂ ಸಿಕ್ಕೇ ಇಲ್ಲ ಸರ್. ವರ್ಷ ಇದೇ ತರಾನೇ ತೊಂದರೆ ಆಗ್ತಿದೆ. ನಾವೆಲ್ಲಿ ಹೋಗ್ಬೇಕು ಸರ್? ಅಲ್ಲಿ ಕೆಳಗ್ ಹೋಗಿ ಮಾಡೋಣ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಂತ ಹೇಳಿ ಅಲ್ಲಿ ಮನೆ ಕಟ್ಟಕ್ಕೆ ನಮ್ಗೆ ಬಿಡಲ್ಲ. ನಾವೆಲ್ಲಿ ಹೋಗ್ಬೇಕು ಸರ್? ಹಾಗಾದ್ರೆ ಬಡವ್ರು ಬದುಕದೇ ಕಷ್ಟ ಆಗೋಗಿದೆ. ಇಲ್ಲಿ ಬಡವರಿಗೊಂದು ಏನಾದ್ರು ಸಹಾಯ ಮಾಡ್ತಾರ ಅಂದ್ರೆ ಅವ್ರು ಏನು ತಲೆಗೆ ಹಾಕೊಳ್ಳಲ್ಲ. ಅದಕ್ಕೆ ನೀವ್ ಹೇಳಿದ್ಮೇಲೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರ, ಜನಪ್ರತಿನಿಧಿಗಳು? ಗೋಡೆಗೆಲ್ಲ ಬಿದ್ದಿತ್ತಲ್ಲ, ಅವತ್ತೊಂದು ಫೋಟೋ ತೆಗೆದೆಲ್ಲ ಹೋಗಿದ್ದಾರೆ. ಅದ್ರ ಪರಿಹಾರ ಏನು ಕೊಟ್ಟಿಲ್ಲ? ಪರಿಹಾರ ಏನು ಇವತ್ತಿಗೂ ಏನು ಸಿಕ್ಕಿಲ್ಲ ಸರ್ ನಮ್ಗೆ. ವರ್ಷನೂ ಇದೇ ತರಾನೇ ನಮ್ಗೆ ತೊಂದ್ರೆ ಆಗ್ತಾನೆ ಇದೆ. ಅವ್ರ ಅಧಿಕಾರಿಗಳು ಬಂದು ಫೋಟೋ ತೆಕ್ಕೊಂಡು ಹೋಗ್ತಾರೆ ನಮ್ಗೆ ಅಷ್ಟೇ, ಬೇರೆ ಏನಿಲ್ಲ. ಯಾವ ಸೌಲಭ್ಯನೇ ಸಿಕ್ಕಿಲ್ಲ. ಒಂದ್ ಗೌರ್ಮೆಂಟ್ ಇಂದ ಮನೆ ಅಂತ ನಮ್ಗೆ ಕೊಟ್ಟೇ ಇಲ್ಲ. ನಾವು ಸ್ವಂತಾಗೆ ಮಾಡ್ಕೊಂಡಿರೋದು ಇವತ್ತಿನವರೆಗೂ. ಯಾವ ಸೌಲಭ್ಯನೂ ನಮ್ಗೆ ಸಿಕ್ಕಿಲ್ಲ ಇವತ್ತಿನವರೆಗೂ. ಇಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಮನೆ ಇದೇ ತರ ಎಲ್ಲ ಜರಿತಾನೆ ಇದೆ. ಇರೋರಿಗೆ ಎಲ್ಲರಿಗೂ ಇದೇ ತೊಂದ್ರೆ ಸರ್, ಒಬ್ಬೊಬ್ರಿಗಲ್ಲ, ಎಲ್ರಿಗೂ ಅಷ್ಟೇ. ಇದಕ್ಕೆ ತೊಂದ್ರೆ ಆಗ್ತಿದೆ ಸರ್, ಹಗ್ಲು ರಾತ್ರಿ ಅಂತ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ. ಮಕ್ಳು ಮರಿ ಇರೋದು, ರಾತ್ರಿ ಹೊತ್ತಿಗೆ ಏನಾರು ಆದ್ರೆ. ನಿಮ್ಮ ಹೆಸರು? ಅಶ್ವಿನಿ. ಗ್ಯಾರೇಜ್ ಜಾಗದಲ್ಲಿ ಮನೆ ಇದೆ ಸರ್, ಯಾರು ಬಂದು ಕೇಳ್ತಾ ಇಲ್ಲ. ಎಲ್ಲಿ ನೋಡಿದ್ರು ಇದು ಮಾಡ್ತಾ ಹೋಗ್ತಿದ್ದಾರೆ. ಆ ಸತಿ ಬೇರೆ ಪ್ರಳಯ ಆಯ್ತು, ಆದ್ರೂ ನಮ್ಗೆ ಯಾವ ಸೌಲಭ್ಯನ ಏನು ಕೊಟ್ಟಿದ್ದಿಲ್ಲ. ಈಗ ಗ್ರಾಮ ಪಂಚಾಯತಿಗೆ ನೀವೇನಾದ್ರು ಅರ್ಜಿ ಹಾಕಿದ್ರೆ? ಈಗಲೇ ಪ್ರಳಯ ಆದಾಗೆಲ್ಲ ಅರ್ಜಿ ಬಂದು ನೋಡ್ಕೊಂಡು ಹೋಗಿದ್ರು. ಬಂದು ನೋಡ್ಕೊಂಡು ಹೋಗಿದ್ ಬಿಟ್ರೆ ನಮ್ಗೆ ಏನು ಪರಿಹಾರ ಏನು ಕೊಟ್ಟಿಲ್ಲ ಸರ್. ಈಗ ಮನೆನಾರ ಕೊಡ್ಬೋದು ಸರ್, ಮನೇನ ಕೊಟ್ಟಿಲ್ಲ. ಆ ಕಡೆ ಫಾರೆಸ್ಟ್ ಜಾಗದಲ್ಲಿ ಮನೆ ಕಟ್ಟೋಣ ಅನ್ನೋ ತಕ್ಷಣ ಫಾರೆಸ್ಟ್ನವ್ರು ಬಿಡಲ್ಲ ಸರ್. ನಾವು ಎಲ್ಲಿಗೆ ಹೋಗ್ಬೇಕು ನೋಡಿ ಸರ್? ಬೇಕಾದ್ರೆ ಬಂದು ನೋಡಿ ಸರ್, ಮನೆ ಹತ್ರ ಜಾಗ ನೋಡಿ ಸರ್. ಈ ರೀತಿ ಮಾಡಿದ್ದು ಈ ಸತಿ ಮತ್ತೆ ಜರ್ದು ಹೋಗೋದು ಸರ್ ಮನೆ. ಸರ್ ಒಂಚೂರು ಜರ್ದೋಯ್ತು ಅಂದ್ರೆ ನಾವ್ ಏನ್ ಮಾಡಕ್ಕೂ ಆಗಲ್ಲ ಸರ್. ಗುಡ್ಡನೇ ಜಾರಿದೆ ಸರ್, ತುಂಬಾ ಪ್ರಾಬ್ಲಮ್ ಇದೆ ಸರ್. ಬೇಕಾದ್ರೆ ಬಂದು ನೋಡಿ ಸರ್ ನೀವೇ. ನಿಮ್ಮ ಹೆಸರು? ನನ್ನ ಹೆಸರು ಶಿಲ್ಪ ಅಂತ. ಟ್ಯಾಂಕಿ ಕಟ್ಟಿ ಸರ್ ಸುದೀಪ್ ಅಂದ್ಬಿಟ್ಟು ಬಿಳಿಗ್ಲಿ ಗ್ರಾಮ, ತುಮಸಾಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಡಿಯಲ್ಲಿ ಬರೋದು. ಇಲ್ಲಿ 2019 ಒಂದ್ಸಲ ಕಳೆ ಆದಂಗೆ ಆಗಿತ್ತು. 3-4 ಮನೆಗಳು ಹೋಗಿತ್ತು. ಅವಾಗಲೂ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ನಾವು. ಅವ್ರೇನು ಒಂದು 3 ಮನೆಗೆ ಬೇಕಾದಷ್ಟು ಪರಿಹಾರ ದಾನ ಎಲ್ಲ ಕೊಟ್ಟರು, ಮಿಕ್ಕಿದೇನು ಕೊಡಲಿಲ್ಲ. ನಮ್ಮ ಸುಮ್ಸಲೆ ಇದು ಕಚೇರಿ ನಡ ಕಚೇರಿಯಲ್ಲಿ ಗಿರೀಶ್ ಅನ್ನುವ VS ಇದ್ರು. ಅವ್ರ ಹತ್ರ ಅವರು ಇದು ತಂದಾಗ ಅವರು ಊರು ವಿಸಿಟ್ ಮಾಡಿದ್ರು. ಎಲ್ಲದನ್ನೂ ಶಿಫ್ಟ್ ಮಾಡ್ತೀವಿ, ಇಲ್ಲೆಲ್ಲದನ್ನೂ ಶಿಫ್ಟ್ ಮಾಡ್ತೀವಿ, ಬೇಡ ಬೇಡ ಅಂತ ಹೇಳಿದ್ರು. ನಾವು ತಿರ್ಗಾ ಒಂದು ವಾರ ಬಿಟ್ಟು ಹೋಗಿ ಕೇಳಿದಾಗ ಇಲ್ಲ ಈಗ 3 ಮನೆ ಆಗಿದೆಯಲ್ಲ ಮತ್ತೆ ನೋಡೋಣ ಅಂತ ಅವ್ರು ಅದನ್ನೇ ಟ್ರಾನ್ಸ್ಫರ್ ಮಾಡಿದ್ರು. ನೆಕ್ಸ್ಟ್ ನಾವು 2020 ಮಳೆ ಆಯ್ತು, 2021 ಮಳೆ ಆಯ್ತು. ಸೇಮ್ ಪದ್ಧತಿ ಸರ್, ವರ್ಷ ಒಂದು ಮನೆ ಇದಾಗ ಜರಿತಾನೆ ಬರ್ತಾ ಇದೆ ಗುಡ್ಡ ಗೆರೆಗಳೆಲ್ಲ. ಈ ಸಲ ನಂಗೆ ಮಳೆ ಮೊನ್ನೆಯಿಂದ 16-17 ಜಾಸ್ತಿ ಆಗಿದೆ. ರೀಸೆಂಟಾಗಿ ನಿನ್ನ ರಾತ್ರಿ ನಮ್ಮ ಇಲ್ಲಿ ಊರಲ್ಲಿ ಒಂದು 2-3 ಮನೆಗಳು ಜರ್ದು ಹೋಗಿದ್ದಾವೆ. ಅದ ಅಧಿಕಾರಿಗಳು ಯಾರಿಗೂ ಅವ್ರ ಗಮನಕ್ಕೆ ತಂದಿದ್ವಿ, ಅವರಿಂದ ಯಾರು ಪರಿಶೀಲನೆ ಕೊಟ್ಟಿಲ್ಲ ಇನ್ನು ಊರಿಗೆ. ಆ ಟೈಮಿಗೆ ಬರ್ತೀವಿ 1 ಗಂಟೆ ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ನಾವು ದಿನಗೂಲಿ ಮಾಡೋರು ಕೆಲ್ಸಕ್ಕೆ ಹೋಗ್ಬೇಕು, ಹೊಟ್ಟೆ ಕಾಡಿ ತಂದು ತಿನ್ಬೇಕು, ನಮಗೆ ಸಮಸ್ಯೆಗಳಿತ್ತು. ಅವ್ರ ಟೈಮಿಗೆ ನಾವು ಹೇಳಿದ್ವಿ ಬೆಳಗ್ಗೆ ಬಂದು ವಿಸಿಟ್ ಮಾಡಿ ಹಿಂಗಾಗಿದೆ ಅಂತ. ಇನ್ನು ಯಾರು ಬಂದಿಲ್ಲ ಊರ್ ಕಡೆಗೆ. ಅವ್ರು ಎಷ್ಟೊತ್ತಿ ಬರ್ತೀನಿ ಆ ತರ ಅವ್ರು ಹೇಳಿದ್ದು 11 ಗಂಟೆ ಬರ್ತೀವಿ ಅಂತ, ಇನ್ನೂ ಬಂದಿಲ್ಲ ಯಾರು. ನಾವು ಬೆಳಗ್ಗೆ 7 ಗಂಟೆಗೆ ನಾವು ಸರಿಸುಮಾರು ಅಂದಾಜು 7 ಗಂಟೆಗೆ ನಾವು ಫೋನ್ ಮಾಡಿದ್ವಿ ಅಧಿಕಾರಿಗಳಿಗೆಲ್ಲ. ಅವ್ರು ಬರ್ತೀವಿ ಅಂತ ಹೇಳಿದ್ರು. ರಾತ್ರಿ ಈ ತರ ಆಗಿರೋದನ್ನ ಅವ್ರಿಗೆ ಹೇಳಿದ್ವಿ. ಅವ್ರಿಂದ ಅವ್ರು ಸತ್ ಮೇಲೆ ಬರ್ತಾರ ಅಂತ ಗೊತ್ತಿಲ್ಲ. ಇನ್ನು ಇದುವರೆಗೆ ಅವ್ರ ಅಧಿಕಾರಿಗಳು ಯಾರು ಬಂದಿಲ್ಲ. ನಾವು ಆಲ್ಮೋಸ್ಟ್ ಎಲ್ಲರಿಗೂ ಹೇಳಿದ್ವಿ, ಅಧ್ಯಕ್ಷರಿಗೆ, PDOಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ವಿ. ಇನ್ನೂ ಬಂದಿಲ್ಲ ಸರ್. ಇನ್ನು ಊರ್ ಕಡೆ ಯಾರು ಗಮನ ಕೊಟ್ಟಿಲ್ಲ. ಇನ್ನು ನೋಡ್ಬೇಕು ಇನ್ನು ಯಾರು ಬರ್ತಾರ ಅಥವಾ ಇನ್ನೆಲ್ಲ ಯಾರ್ದಾರು ಊರಲ್ಲಿ ಯಾರು ಸತ್ತ ಹೋಗ್ತಾರ ಆದ್ಮೇಲೆ ಬರ್ತಾರ ಅಂತ ಗೊತ್ತಿಲ್ಲ.
ಈಗ ಪ್ರತಿ ವರ್ಷನೂ ಈ ತರ ಮಳೆ ಬಂದಾಗ ಈ ತರ ಸಂದರ್ಭ ನಡೀತಾನೆ ಇದಾವೆ. ಆದ್ರೆ ಅಧಿಕಾರಿಗಳು ಒಂಥರ ಬೇಜವಾಬ್ದಾರಿತನ ನಡೆಸ್ಕೊಳ್ತಾರೆ ಹೌದು. ಅಂತ ನೀವ್ ಹೇಳ್ತೀರಾ. ಹೌದು. ಈಗ ನೀವು ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅವ್ರು ವಾಪಸ್ ಹೋಗ್ತಾರೆ. ವೋಟ್ ಕೊಡಿ ಅಂತ ಕೇಳ್ಕೊಂಡು ನಿಮ್ಗೆ ಏನೇನ್ ಬೇಕು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೋಗ್ತಾರೆ. 5 ವರ್ಷ ಆದ್ಮೇಲೆ ಮತ್ತೆ ಅದೇ ತರ ಬರ್ತಾರೆ. ನಾವು ಅವರಿಗೆ ಬಾಯಿಗೆ ಬಂದಾಗ ಕೇಳ್ತೀವಿ ಏನ್ ಮಾಡಿಸ್ಕೊಟ್ಟಿದೆ ಅಂತ. ಅದ್ ಮಾಡಿಸ್ಕೊಟ್ಟಿವಿ, ಇದ್ ಮಾಡಿಸ್ಕೊಂಡು ಬರೀ ಕತೆಗಳೇ ಹೇಳ್ತಾರೆ ಹೊರತು ಊರಲ್ಲಿ ಏನೋ ಒಂದು ಇದು ಏನೂ ಆಗಿಲ್ಲ. ನೀರಿನ ಸಮಸ್ಯೆ ಇದೆ, ರೋಡಿನ ಸಮಸ್ಯೆ ಇದೆ. ಮತ್ತೆ ಪಂಚಾಯತ್ಕಿಂದ ನಿಮಗೆ ನೋಟಿಸ್ ಬರುತ್ತೆ ಮನೆ ಕಟ್ಟಲಿಲ್ಲ ಅಂದ್ರೆ ಅಂತೆಲ್ಲ ಇದ್ ಮಾಡ್ತಾರೆ, ಅಪ್ರೂವಲ್ ಮಾಡ್ತಾರೆ. ಈಗ ಬಿದ್ದ ಜಾಗದಲ್ಲೇ ಮನೆ ಕಟ್ಟಿದ್ರೆ ನೆಕ್ಸ್ಟ್ ಅದೇ ಇದಾಗಲ್ವಾ, ಬೀಳ್ತಾನೆ ಇರುತ್ತೆ. ಅದೇ ಸರ್, ನಾವು ಬೇರೆ ಕಡೆ ಜಾಗ ಹುಡ್ಕೊಂಡು ಲೆವೆಲ್ ಜಾಗ ಹುಡ್ಕೊಂಡು ಹೋದ್ರೆ ಅಲ್ಲಿಂದ ಅಬ್ಜೆಕ್ಷನ್ ಬರುತ್ತೆ ಸರ್. ಫಾರೆಸ್ಟ್ ಅಧಿಕಾರಿಗಳಿಂದ ಅಬ್ಜೆಕ್ಷನ್ ಆಗುತ್ತೆ, ಅರಣ್ಯ ಅಧಿಕಾರಿಗಳಿಂದ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಲಾಸ್ಟ್ ಟೈಮ್ ಒಂದು ಶೆಡ್ ಹಾಕಿದ್ರು ಸರ್, ಅದನ್ನೇ ಬಂದ್ ನಾವು ಆಚೆ ಹೋಗಿ ಈಚೆ ಬರ್ಬೇಕಾದ್ರೆ ಶೆಡ್ನೇ ಫಾರೆಸ್ಟ್ ಇಳಿಸ್ತಾ ಇದ್ರು ಅಧಿಕಾರಿಗಳು. ಕಪ್ಪಪ್ಪ ಅಂತ ಸುಮ್ಸಲೆ ಗ್ರಾಮ ಪಂಚಾಯತಿ ಸರ್. ನಮ್ದು ಮನೆ ಒಂದು ಜರ್ದೋಗಿದೆ ಸರ್. ಇಲ್ಲೊಂದು 20 ಮನೆ ಇದೆ ಸರ್ ಊರಲ್ಲಿ, ಬಿಳಗ್ಲಿ ಗ್ರಾಮದಲ್ಲಿ. 20 ಮನೆಯಲ್ಲಿ ಎಲ್ಲರ ಮನೆನೂ ಡೇಂಜರ್ ಪ್ಲೇಸ್ ಅಲ್ಲಿ ಇರುತ್ತೆ ಸರ್. 2019 ಫ್ಲಡ್ ಆಗಿತ್ತು, ಅವಾಗ್ಲೇ ಎಲ್ಲ ಮನೆನೂ ಶಿಫ್ಟಿಂಗ್ ಅಂತ ಹೇಳಿದ್ರು. ಹಾಗೂ ಯಾವ ಅಧಿಕಾರಿಗಳು ಗಮನಕ್ಕೆ ತಂದಿದ್ವಿ ಸರ್, ಎಲ್ಲರೂ ಅಧಿಕಾರಿ ಹೇಳಿದ್ವಿ ಅಂದ್ರೆ ಅವ್ರು ಶಿಫ್ಟಿಂಗ್ ಮಾಡ್ತೀವಿ BA ಅಂತಿದ್ರು ಸರ್ ಗಿರೀಶ್ ಅವರು. ಎಲ್ಲ ಶಿಫ್ಟಿಂಗ್ ಅಂತ ಹೇಳಿದ್ರು. ಅವ್ರ ಕೆಳಗೆ ಲೆವೆಲ್ ಜಾಗ ಇದೆ ಸರ್, ಎಲ್ಲ ಅಲ್ಲಿಗೆ ಮನೆ ಕಟ್ಟಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್. ಆದ್ರೆ ಅವ್ರು ಯಾರು ಮತ್ತೆ ಏನು ಮಾಡ್ಲಿಲ್ಲ. ನಾವು ಹೋಗಿ ಕೇಳಿದಕ್ಕೆ ಅದ್ ಮುಗೀತು ಹಾಗೆ ಹೀಗೆ ಎಲ್ಲ ಅಂದ್ರು ಸರ್. ಅದಾದ್ಮೇಲೆ ಈಗ ನೋಡಿ, ಈಗ ಜರಿತಾನೆ ಇದೆ, ಮಳೆ ಬರ್ತಾನೆ ಇದೆ. ಅಂದ್ರೆ ಈಗ ಯಾರು ಒಂದು ಅಧಿಕಾರಿಗಳು ಬಂದಿಲ್ಲ ಸರ್. ಅವ್ರ ಗಮನಕ್ಕೆ ಬೆಳಗ್ಗೆನೆ ತಂದಿದ್ವಿ, ಅವ್ರು 12 ಗಂಟೆ ಬರ್ತೀವಿ 1 ಗಂಟೆ ಬರ್ತಿದೀವಿ ಅಂತ ಹೇಳ್ತಾವ್ರೆ ಸರ್. ಆದ್ರೆ ನಿನ್ನೆ ಯಾರು ಬಂದಿಲ್ಲ. ನಾವಿಲ್ದಾಗ ಬಂದು ಅವ್ರು ಫೋಟೋ ತಕೊಂಡು ಹೋಗೋದು ಅದೆಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಸರ್. ಯಾರು ಬಂದು ಏನಾರು ಒಂದ್ ಸ್ವಲ್ಪ ಇದ್ ಮಾಡಿದ್ರೆ ಅನುಕೂಲ ಆಗತ್ತೆ ಇಡೀ ಊರಿಗೆ ಸರ್. ನಮ್ದಿಲ್ಲಿ ಒಂದ್ 4-5 ಮನೆ ಇದೆ ಸರ್, 4-5 ಮನೆ. ಅದು ಬೆಳಗಿಂದನೂ ಇದೇ ತರ ಎಲ್ಲಾ ಕಡೆ ಜರಿತಾನೆ ಇದೆ. ನೀವು ಬೆಳಗ್ಗೆ ಬಂದಿರಲ್ಲ ಸರ್, ನೋಡ್ತಾ ಇದ್ದೀರಾ. ಈಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗುತ್ತೆ ಸರ್. ಯಾವ ಅಧಿಕಾರಿಗಳು ಬಂದಿಲ್ಲ, ಏನ್ ಭರವಸೆನೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಸರ್. ಈಗ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಈ ಗೋಡೆಗೆಲ್ಲ ಬಂದು ಕಲ್ಲಲ್ಲಿ ಬಂಡೆ ಎಲ್ಲ ಕೂತ್ಬಿಟ್ಟು ಗೋಡೆ ಎಲ್ಲ ಫುಲ್ ಬಿರುಕು ಬಂದಿದೆ ಸರ್. ಈಗ ಏನ್ ಮಾಡ್ಬೇಕಂತ ಮುಂದೆ ಗೊತ್ತಾಗ್ತದೆ ಸರ್. ಅದು ನಿಮ್ಗೆ ಪಂಚಾಯತಿ ಕಡೆಯಿಂದ ಮನೆ ಸ್ಯಾಂಕ್ಷನ್ ಆಗಿದೆ? ಪಂಚಾಯತಿ ಕಡೆಯಿಂದ ಆಗಿದೆ ಸರ್ ಮನೆ ಸ್ಯಾಂಕ್ಷನ್. ಆತರ ಕಟ್ಟೋತಿಗೆ ಗೋಡೆಗೆ ಬಂದು ದೊಡ್ಡ ಕಲ್ಲು ಬಿದ್ದು ಗೋಡೆ ಬಿರುಕು ಬಿಟ್ಟಿದೆ ಸರ್. ಹೌದು ಸರ್. ಆದ್ರೆ ಅದನ್ನೇ ಹೇಳಿದ್ವಿ ಸರ್ ಪಂಚಾಯತಿ, ಬೇರೆ ಫಾರೆಸ್ಟ್ ಜಾಗ ಇದೆ ಅಲ್ಲೆಲ್ಲಾರು ಮಾಡ್ಕೊಡಿ ಒಂದ್ ಜಾಗನ ಅಂತ ಹೇಳಿ. ಇಲ್ಲ, ನೀವು GPS ಎಲ್ಲಿ ಮಾಡಿರ್ತೀರೋ ಅಲ್ಲೇ ಮನೆ ಕಟ್ಟಬೇಕು, ಕಟ್ಲಿಲ್ಲ ಅಂದ್ರೆ ನೋಟಿಸ್ ಕಳಿಸ್ತೀವಿ, ನಿನ್ ಮುಂದೆ ಮನೆನೇ ಕೊಡಲ್ಲ. ಈಗ 20 ವರ್ಷ ಆದ್ಮೇಲೆ ಒಂದ್ ಮನೆ ಕೊಟ್ಟಿದ್ರು ಸರ್. ಅದಾದ್ಮೇಲೆ ಈಗ ಎಲ್ಲರಿಗೂ ಅದೇ ತರ, ಇಲ್ಲಿ ನಮ್ಮ ಪಂಚಾಯತಿಲಿ ಮನೆಗಳು ಬರಲ್ಲ ಅಂತ ಹೇಳೋದು. ಎಲ್ಲರೂ ಪ್ರತಿಯೊಬ್ರು ಕೇಳಿದಾಗ ಪ್ರತಿಯೊಬ್ರು ಮನೆಗೆ ಬಂದಿಲ್ಲ ಸರ್, ನಿನ್ನ ಮನೆನೇ ಕೊಟ್ಟಿಲ್ಲ ಯಾರಿಗೂ. ಅಂತರಿಗೂ ಇಲ್ಲಿ ಹಂಗೆ ಮಾಡ್ತಾರೆ ಸರ್. ನೋಟಿಸು ಬೇಗ ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಮಾಡ್ತೀವಿ ಎಲ್ಲ ಹಂಗೆಲ್ಲ ಹೇಳ್ತಾರೆ ಸರ್. ಈಗ ಹೋದ ವರ್ಷ ಅಲ್ಲ, ಕಳೆದ ವರ್ಷ ಫ್ಲಡ್ ಅಲ್ಲಿ ಕೆಲವು ಮನೆಗಳೆಲ್ಲ ಹೋಗಿತ್ತು, ಅವ್ರಿಗೆಲ್ಲ ಈಗ ಮನೆ ಆಗಿದೆ. ಒಂದ್ 3 ಮನೆ ಆಗಿದೆ ಸರ್ ಅಷ್ಟೇ. ಇನ್ನು ಉಳಿದು ಮತ್ತೆ ಬೇರೆ ಯಾರಿಗೂ ಏನು ಕೊಟ್ಟಿಲ್ಲ ಸರ್. ಅವ್ರದ್ದು ಮನೆ ಹೇಗಿದೆ ಸರ್? ಎಲ್ಲ ಜರಿಯ ತರ ಏನಾದ್ರು ಇದೆಯಾ? ಅಂದ್ರೆ ಅವ್ರದ್ದು ಸೇಫ್ಟಿ ಇದೆ ಸರ್, ಏನು ತೊಂದ್ರೆ ಇಲ್ಲ. 3 ಮನೆ ಚೆನ್ನಾಗ್ ಮಾಡ್ಕೊಂಡಿದ್ದಾರೆ, ಜರಿಯ ತರ ಏನಿಲ್ಲ. ಅಂದ್ರೆ ನಿನ್ನ ಉಳಿದಿರೋ ಒಂದ್ 20 ಮನೆಗಳಿಗೆ ತುಂಬಾ ಕಷ್ಟ ಸರ್. ಮನೇಲಿ 2 ಜನ, 4 ತಿಂಗಳು, ಆಮೇಲೆ 5 ತಿಂಗಳು ಕಾಣ್ತಿದ್ದಾರೆ. ರೋಡ್ ಬೇರೆ ಸರಿ ಇಲ್ಲ. ಆ ಮಕ್ಳಿಗೆ ಅವಾಗ ಜ್ವರ ಬಂದ್ರೆ ಎಲ್ಲಿ ಕರ್ಕೊಂಡು ಹೋಗೋದು ಸರ್? 3 ಕಿಲೋಮೀಟರ್ ಹೋಗ್ಬೇಕು ನಾವು ಬಸ್ಸಿಗೆಲ್ಲ ಹೋಗ್ಬೇಕಾದ್ರೆ. ಆಟ ಮಾಡ್ಕೊಂಡು ಹೋಗ್ಬೇಕಾದ್ರೆ 600 ರೂಪಾಯಿ ಬಾಡಿಗೆ ತಗೊಳ್ತಾರೆ ಸರ್. ನಾವು ಕೂಲಿ ಮಾಡ್ತೀನಿ ಅವರು. ನಾವು ದುಡಿಯಕ್ಕೆ ಹೋಗೋದ್ ಬರೀ 400 ರೂಪಾಯಿ ಸಂಬಳ, 600-700 ರೂಪಾಯಿ ಏನ್ ಕೊಡಿ ಸರ್ ಆಟ ಬಾಡಿಗೆ? ಒಂದ್ ರೋಡ್ ಏನ್ ಗೊತ್ತಿಲ್ಲ ಸರ್. ಈ ತರ ಜರಿತಾ ಹೋಗ್ತಾ ಇದೆ ಯಾವಾಗ ವರ್ಷನೇ ಇದೇ ತರ ಆಗ್ತಾ ಇದೆ. ಯಾರಿಗೊಂದು ನೋಡ್ತಾನೆ ಇಲ್ಲ, ಏನ್ ಅಂತಾನು ಕೇಳ್ತಿಲ್ಲ ಸರ್. ಇಲ್ಲಿಂದ ನೀವು ಒಂದ್ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹೋಗ್ಬೇಕು, ಆಟ ಮಾಡ್ಕೊಂಡು ಹೋದ್ರೆ ಸರ್ ಹೋಗ್ ಬಂದ್ವಿ ನಾವು. ಅಲ್ಲ, ಈಗ ಇಲ್ಲಿ ಮನೆಯಿಂದ ನೀವು ಅಲ್ಲಿ ಹೋಗ್ಬೇಕಾದ್ರೆ ಆಟೋ ಯಾವ್ದು ಇಲ್ಲಿ ಮನೆ ಹತ್ರ ಬರೋದಿಲ್ಲ? ನಾವು ಕೆಳಗಡೆ ರೋಡಿಗೆ ಹೋಗ್ಬೇಕು. ಕಷ್ಟ ಇದೆ ಸರ್. ಆಟೋದವರು ಬರಲ್ಲ. ಈ ರೋಡ್ ನೋಡಿ ನಾವು ಬರಕ್ ಆಗಲ್ಲ, ನಮ್ಗೆ ಬೇರೆ ಕಡೆ ಇದೆ ಅಂತ ಹೇಳ್ತಾರೆ ಸರ್. ಬಿಳಗ್ಲಿಗೆ ಅಂತ ಅಂದ್ರೆ ಯಾರು ಬರೋದಿಲ್ಲ ಆಟೋದವ್ರು ಕೂಡ. 1,000 ಕೇಳ್ತಾರೆ. ಕಳ್ಸೋ ಬಾಳೆನೂರೆಲ್ಲ ಹೋದ್ರೆ 1,200 ರೂಪಾಯಿ ಬಾಡಿಗೆ ಬೇಕು ಸರ್. ನಮ್ ಟೈಮಿಗೆ ಸರಿ ಬಸ್ ಸಿಕ್ಕಲ್ಲ, ನಾವ್ ಆ ಟೈಮಿಗೆ ಸರಿ ಮಕ್ಕಳು ಕರ್ಕೊಂಡು ಹೋಗುತ್ತೆ. ಇರೋದೇ ಒಂದ್ ಬಸ್, ಬೆಳಗ್ಗೆ ಬಸ್ಸೇ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನೀರಿನಂತ ಬೇಸಿಗೆಯಲ್ಲಿ ನೀರೇ ಇಲ್ಲ. ನಾವಂತೂ ಕೊಚ್ಚ ನೀರೆಲ್ಲ ಕುಡ್ತಿದೀವಿ ಸರ್. ಆ ಪರಿಸ್ಥಿತಿ ನಮ್ಮೂರಲ್ಲಿ. ಇಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರ್ಯಾರು ಬಂದಿಲ್ಲ ಸರ್. ಈ ತರ ಎಲ್ಲ ಆಗಿದೆ. ಯಾರು ಒಬ್ರು ಬಂದಿದ್ದಾರೆ, ಒಬ್ರು ಬಂದಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಗೀತಾ ಅಂತ.
ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.